ಪ್ರಸಕ್ತ ಮುಂಗಾರಿನಲ್ಲಿ ವಾಡಿಕೆ ಪ್ರಮಾಣದ ಮಳೆಗಿಂತ ಶೇಕಡ 44ರಷ್ಟು ಮಳೆಯ ಕೊರತೆ ಇದೆ. ಈವರೆಗೆ ಜಿಲ್ಲೆಯಲ್ಲಿ ಶೇಕಡ 22ರಷ್ಟು ಬಿತ್ತನೆ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ ತಿಳಿಸಿದ್ದಾರೆ. ಜಿಲ್ಲೆಯ ಪ್ರಧಾನ ಬೆಳೆಗಳಲ್ಲಿ ಮೆಕ್ಕೆಜೋಳ ಮತ್ತು ಭತ್ತ ಪ್ರಮುಖ ಬೆಳೆಗಳಾಗಿವೆ. ಭತ್ತದ ಬೆಳೆ ಬಿತ್ತನೆಗೆ ಆಗಸ್ಟ್ ಕೊನೆಯ ವಾರದವರೆಗೆ ಮಳೆಯಾಗುವ ಆಶಾಭಾವನೆ ಹೊಂದಲಾಗಿದೆ. ಈಗಾಗಲೇ ಬಿತ್ತನೆಯಾಗಿರುವ ಮೆಕ್ಕೆಜೋಳ ನಿರೀಕ್ಷಿತ ಪ್ರಮಾಣದಲ್ಲಿ ಮೊಳಕೆಯಾಗದಿರುವುದು, ಹಲುಸಾಗಿ ಬೆಳೆ ಬಾರದಿರುವುದು ಕಂಡುಬಂದಿದೆ ಎಂದ ಅವರು, ಜಿಲ್ಲೆಯಲ್ಲಿ ರೈತರ ಅಗತ್ಯಕ್ಕೆ ಸಾಕಾಗುವಷ್ಟು ರಸಗೊಬ್ಬರ ದಾಸ್ತಾನು ಇದೆ. ಕೊರತೆಯಾದಲ್ಲಿ ಸಕಾಲದಲ್ಲಿ ಗೊಬ್ಬರ ಒದಗಿಸಲು ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು. ನಮ್ಮ ಜಿಲ್ಲೆಯಲ್ಲಿ ಈ ದಿವಸದವರೆಗೆ -44% ರೈನ್ ಡೆಫಿಸಿಟ್ ಇದೆ. ಸೊ ಆ ಸಂದರ್ಭದಲ್ಲಿ ನಮ್ಮಲ್ಲಿ ನಾನು ಹೇಳಿದಾಗೆ 44% ಲೆಸ್ ಮಳೆಯಾಗಿರೋದ್ರಿಂದ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಮಳೆ ಪ್ರಮಾಣ ಜಾಸ್ತಿ ಇರೋದರಿಂದ ನಮಗೆ ಡೆಫಿಸಿಟ್ ಕೂಡ ಜಾಸ್ತಿ ಇದೆ. ಸೊ ಕೃಷಿ ಚಟುವಟಿಕೆ ನೋಡೋದಾದರೆ ಇಲ್ಲಿವರೆಗೆ ನಮಗೆ 28% ಮಾತ್ರ ಬಿತ್ತನೆ ಆಗಿದೆ. ಮೆಕ್ಕೆಜೋಳ, ಇನ್ನೊಂದು ಪ್ಯಾಡಿ ಭತ್ತ. ಸೊ ಭತ್ತ ಇರೋ ಕಡೆ ಏನಾಗಿದೆ, ಯಾರು ಬಿತ್ತನೆ ಮಾಡಿದ್ದಾರೆ ಇನ್ನೂವರೆಗೆ ನಮಗೆ ಆಗಸ್ಟ್ ಎಂಡ್ವರೆಗೂ ಕೂಡ ಅಲ್ಲಿ ಬಿತ್ತನೆಗೆ ಅವಕಾಶ ಇದೆ. ಭತ್ತದ ನಾಟಿ ಪ್ರಕ್ರಿಯೆ ಏನಿದೆ ತುಂಬ ಕಡಿಮೆ ಇದೆ. ಬಟ್ ಇನ್ನು ಮೇಲೆ ಕೂಡ ನಮಗೆ ಮಳೆ ಬಂದರೂ ನಮಗೆ ಒಂದು ಆಶಾವಾದ ಇದೆ ದಟ್ ಭತ್ತದ ಬಿತ್ತನೆ ಆಗ್ಬೋದು ಅಂತ ಹೇಳಿ. ಯಾಕೆಂದರೆ ಆಗಸ್ಟ್ ಎಂಡ್ವರೆಗೆ ಅದಕ್ಕೆ ಬಿತ್ತನೆಯ ಸೀಸನ್ ಇರೋದ್ರಿಂದ ಅದೊಂದಿದೆ. ಇನ್ನು ಎರಡನೇದು ಮೆಕ್ಕೆಜೋಳದ ವಿಷಯಕ್ಕೆ ಬಂದರೆ ಎಲ್ಲೆಲ್ಲಿ ಬಿತ್ತನೆ ಮಾಡಿದ್ದಾರೆ ಅದು ಸರಿಯಾಗಿ ಮೊಳಕೆ ಹೊಡೆದಿಲ್ಲ, ಅಥವಾ ಬಂದಿರತಕ್ಕಂಥ ಬೆಳೆ ಕೂಡ ಸರಿಯಾದ ಪ್ರಮಾಣದಲ್ಲಿ ಇಲ್ಲ. ಅಂದರೆ ಆರೋಗ್ಯಕರವಾಗಿ ಯಾವ ಮಟ್ಟದಲ್ಲಿ ಬೆಳೆ ಇರ್ತದೆ ಅಷ್ಟು ಮಟ್ಟಕ್ಕೆ ಇಲ್ಲ. ಸೊ ಅದನ್ನು ಕೂಡ ನಾವು ನಿರಂತರವಾಗಿ ಪರಿಶೀಲನೆ ಕೂಡ ಮಾಡ್ತಾಯಿದ್ದೀವಿ. ಆನಂತರ ನಿನ್ನೆ ನಾನು ಶಿಕಾರಿಪುರ, ಆಮೇಲೆ ಶಿವಮೊಗ್ಗ ರೂರಲ್ ಪ್ಲೇಸಸ್ಸು ಮತ್ತು ಸೊರಬ ಇಲ್ಲೆಲ್ಲ ಕಡೆ ಕೂಡ ನಾನು ಕೂಡ ಪರಿಶೀಲನೆ ಮಾಡಿದ್ದೀನಿ. ಸೊ ಈ ಹಿನ್ನೆಲೆಯಲ್ಲಿ ಇದೆರಡೂ ಬೆಳೆಗಳದ್ದು ಏನಿದೆ ನಮಗೆ ಸ್ವಲ್ಪ ಇಂಪ್ಯಾಕ್ಟ್ ಆಗೋ ರೀತಿಯ ಸಮಸ್ಯೆ ಉದ್ಭವ ಆಗ್ಬೋದು ಅಂತ ಅನಿಸ್ತಾ ಇದೆ. 60%ಗಿಂತ ಹೆಚ್ಚು ಕೊರತೆ ಇರತಕ್ಕಂಥ ಪ್ರದೇಶಗಳಲ್ಲಿ ಆನಂತರ ನಿರಂತರವಾಗಿ 3 ವಾರಗಳ ಕಾಲ ಮಳೆ ಆಗದೇ ಇರತಕ್ಕಂಥ ಪ್ರದೇಶಗಳದ್ದು ಫಸ್ಟ್ ಲಿಸ್ಟ್ ಇರ್ತದೆ. ಸೊ ಆ ಪಟ್ಟಿಲಿ ನಾವಿಲ್ಲ, ಬಿಕಾಸ್ ನಮ್ಮದು -44 ಇದೆ. ಮಳೆ ಕಡಿಮೆ ಇದ್ದರೂ ಕೂಡ ಏನಾಗ್ತಾಯಿದೆ, 1-2 ದಿವಸಕ್ಕೆ ಆದಮೇಲೆ ಮತ್ತೆ ಮಳೆ ಬರುತ್ತೆ. ಆ ಡ್ರೈ ಸ್ಪೆಲ್ ನಮ್ಮಲ್ಲಿ ಕಂಡು ಬರ್ತಾ ಇಲ್ಲ. ಅದರಲ್ಲಿ ನಾವು ಲಿಸ್ಟ್ ಮಾಡಬೇಕಾಗತ್ತೆ. ಆನಂತರ ಗ್ರೌಂಡ್ ಟ್ರೂತಿಂಗ್ ಮಾಡಬೇಕು. ಆನಂತರ ಕೇಂದ್ರದ ತಂಡಗಳೇನು ಬರ್ತವೆ ಅವ್ರಿಗೆ ಅದನ್ನ ಪ್ರದೇಶಗಳನ್ನು ತೋರಿಸ್ಬೇಕಾದಂಥ ಪ್ರಕ್ರಿಯೆ ಇದೆ. ಸೊ ಈಗಿನ ಪ್ಯಾರಾಮೀಟರ್ ಪ್ರಕಾರ ನಾವು ಅದರಲ್ಲಿ ಬರ್ತಾಯಿಲ್ಲ. ಸೊ ಮುಂದೆ ಏನು ಮಳೆ ಪ್ರಮಾಣ ಇದೆ ಅದನ್ನು ನೋಡಿಕೊಂಡು, ಅಥವಾ ರಾಜ್ಯ ಸರ್ಕಾರ ಇನ್ನೂ ಹೆಚ್ಚಿನ ನಿರ್ದೇಶನಗಳನ್ನು ಕೊಟ್ಟು ಇಲ್ಲಿಯ ಪ್ರದೇಶಗಳಿಗೂ ಕೂಡ ಕೇಂದ್ರದ ತಂಡ ವಿಸಿಟ್ ಮಾಡಬೇಕು ಅನ್ನೋಂಥ ನಿರ್ದೇಶನ ಅಥವಾ ರಿಕ್ವೆಸ್ಟ್ ಏನಾದರೂ ಬಂತು ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡೋದಕ್ಕೆ ನಾವು ತಯಾರಿ. ಈಗ ನಮ್ಮಲ್ಲಿ ರಸಗೊಬ್ಬರದ ಬೇಡಿಕೆ ಏನಿತ್ತು, ಆನಂತರ ದಾಸ್ತಾನು ಏನಿದೆ, ಆನಂತರ ಸೇಲ್ ಎಷ್ಟಾಗಿದೆ, ಅದರ ಪೊಸಿಷನಲ್ಲಿ ನಾವು ಕಂಫರ್ಟೇಬಲ್ ಆಗಿದ್ದೀವಿ. ಆನಂತರ ಮಳೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಎಲ್ಲ ರೈತರು ರಸಗೊಬ್ಬರವನ್ನು ಅಥವಾ ಬಿತ್ತನೆ ಬೀಜವನ್ನು ತೊಗೊಳ್ತಾ ಇಲ್ಲ. ಸೊ ಈ ರೀತಿ ತಾವು ಹೇಳಿದಂಥ ಪ್ರಕ್ರಿಯೆಯಲ್ಲಿ ನಾವು ಅದನ್ನ ರೀಮ್ಯಾಪಿಂಗ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಡ್ತೀವಿ. ಯಾರಿಗೆ ಬೇಡಿಕೆ ಇದೆ ಅವ್ರಿಗೆ ಸಫಿಷಿಯೆಂಟಾಗಿ ಕೊಟ್ಟು ಅಟ್ಲೀಸ್ಟ್ ಆ ಪ್ರದೇಶಗಳಲ್ಲಾದರೂ ಒಳ್ಳೆ ಬೆಳೆ ಬರಲಿ ಅಂತ.